ಪದೇ ಪದೇ ಯತೀಂದ್ರ ಸಿದ್ದರಾಮಯ್ಯ ಅವರು ನಮ್ಮಪ್ಪ ಸಿಎಂ ಅಂತೇಳಿ ಜಪ ಮಾಡ್ತಾ ಇದ್ದಾರೆ. ಆ ಮೂಲಕ ಕಿಚ್ಚೆಬ್ಬಿಸಿದ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಮೂರನೇ ಬಾರಿ ನಮ್ಮಪ್ಪನೇ ಸಿಎಂ ಅಂತ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳೋ ಮೂಲಕ ಹೈಕಮಾಂಡೇ ಸ್ಪಷ್ಟಪಡಿಸಿದೆ ಅಂತ ಹೇಳೋ ಮೂಲಕ ಕಿಚ್ಚೆಬ್ಬಿಸಿದ ಪದೇ ಪದೇ ಜಪವನ್ನ ಮಾಡ್ತಿದ್ದಾರೆ. ಕಾರಣ ಏನೊಂದು ಗೊತ್ತಿಲ್ಲ. ಹೈಕಮಾಂಡ್ ಸ್ಪಷ್ಟನೆ ಕೊಟ್ಟಿದ್ಯಾ ಅದು ಕೂಡ ಗೊತ್ತಿಲ್ಲ. There is no tussle for CM post right now. I have already told you. Now everything is clear. The High Command has clearly said as of now there will be no change in the leadership. Okay, so there is absolutely no change, sir? No confusion, no change as of now. There is no tussle for CM post right now. I have already told you. Now everything is clear. The High Command has clearly said as of now there will be no change in the leadership. Okay, so there is absolutely no change, sir? No confusion, no change as of now. There is no tussle for CM post right now. I have already told you. Now everything is clear. The High Command has clearly said. ಯತೀಂದ್ರ ಸಿದ್ದರಾಮಯ್ಯ ಅವರು ಬೆಳಗಾವಿಯಲ್ಲಿ ಮಾಧ್ಯಮಗಳಿಗೆ ಇವತ್ತು ಕೊಟ್ಟಂತ ಉತ್ತರ ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳಾಗಿದೆ, ಸ್ಪಷ್ಟಪಡಿಸಿ ಆಗಿದೆ. ನಮ್ಮಪ್ಪನೇ 5 ವರ್ಷ ಸಿಎಂ ಅಂತ ಹೇಳಿ ಅದರಲ್ಲಿ ಯಾವುದೇ ಚೇಂಜಸ್ ಇಲ್ಲ. ನಾನು ಮೊನ್ನೆ ಆಲ್ರೆಡಿ ಹೇಳಿಕೆಯನ್ನ ಕೊಟ್ಟಿದ್ದೀನಿ, ಇವತ್ತು ಕೂಡ ಅದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಸಿಎಂ ಕನಸಾಗೇ ಉಳಿದಿರುತ್ತೆ ಅನ್ನೋದು ಸ್ಪಷ್ಟವಾಗಿದ್ಯಾ? ಹೈಕಮಾಂಡ್ ಈ ವಿಚಾರವಾಗಿ ಇನ್ನೂ ಯಾವುದೇ ರೀತಿಯಾದಂತಹ ತೀರ್ಮಾನವನ್ನ ತೆಗೆದುಕೊಂಡಿಲ್ವಾ ಅನ್ನೋದನ್ನ ಕಾದ್ ನೋಡಬೇಕು. ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆ ಅದನ್ನೇ ಮತ್ತೊಮ್ಮೆ ಮಗದೊಮ್ಮೆ ಪುನರುಚ್ಚರಿಸಿರೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. There is no tussle for CM post right now. I have already told you. Now everything is clear. The High Command has clearly said as of now there will be no change in the leadership. Okay, so there is absolutely no change, sir? No confusion, no change as of now. There is no tussle for CM post right now. I have already told you. Now everything is clear. The High Command has clearly said as of now there will be no change in the leadership. No tussle for CM post right now. I have already told you. Now everything is clear. High Command has clearly said as of now there will be. ನೋಡಿ, 3 ದಿನವೂ ಕೂಡ ಒಂದೇ ಹೇಳಿಕೆ. ಮೊನ್ನೆ ಏನು ಮಾತಾಡಿದ್ರು ಯತೀಂದ್ರ ಸಿದ್ದರಾಮಯ್ಯ ಅವರು, ನಿನ್ನೆ ಏನು ಹೇಳಿದ್ರು, ಇವತ್ತೇನು ಹೇಳಿದ್ದಾರೆ, ಆ 3 ಹೇಳಿಕೆಗಳನ್ನ ಒಮ್ಮೆ ಒಟ್ಟಿಗೆ ನೋಡ್ಕೊಂಡ್ಬಂದು. ಬೆಳಗ್ಗೆನೆ ಮಾತಾಡಿದೀನಿ, ಮತ್ತಿನ್ನೇನು ನಮ್ ಮೊದ್ಲಿಂದಾನು ಅದನ್ನ ಹೇಳ್ತೀನಿ. ಅದ್ರೊಳಗೇನು ಹೊಸದೇನಿಲ್ವಲ್ಲ. ನನಗೆ ಅನ್ಸೋದು ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದ್ರು. ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ. ಸೊ ಹೋಗಿ ಮಾತಾಡ್ಕೊಂಡ್ ಬರ್ತಾರೆ. ಈಗಿರೋ ಇಲ್ಲಿ ಏನ್ ಪರಿಸ್ಥಿತಿ ಅದನ್ನ ತಿಳಿಸ್ತಾರೆ. ನನಗೆ ನನ್ನ ಪ್ರಕಾರ ಬದಲಾವಣೆ ಅಲ್ಲ. ಈಗಲೇ ಯಾತಕ್ಕೆ ಹಾಗಾಗ್ಬೋದು ಹೀಗಾಗ್ಬೋದು ಅಂತ ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕು? ಊಹಾಪೋಹಗಳ ಬಗ್ಗೆ ಈಗಾಗಲೇ ನಾವು ಪ್ರತಿಕ್ರಿಯೆ ಅಲ್ಲ. ಪ್ರತಿ ಬಾರಿ ಪ್ರತಿಯೊಬ್ರು ಏನಾದ್ರೂ ಹೇಳೋದಕ್ಕೆಲ್ಲ ನಾವು ಪ್ರತಿಕ್ರಿಯೆ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕಾಗಲ್ಲ. ನಾನು ಏನ್ ಹೇಳ್ಬೇಕು ಹೇಳಾಗಿದೆ, ಏನಾದ್ರೂ ಯಾರು ಏನಾದ್ರೂ ಹೇಳಿ, ಯಾರು ಏನಾದ್ರೂ ಹೇಳಿ, ನಾನು ಹೇಳ್ಬೇಕಾಗಿ ನಾನು ಹೇಳಾಗಿದೆ. ಮತ್ತಿನ್ಯಾರಿಗೂ ಪ್ರತಿಕ್ರಿಯೆ ಕೊಡೋದು. ಸಿಎಂಪಿಲಿ ನಾವು ಇದನ್ನ ಪ್ರಸ್ತಾಪ ಮಾಡ್ತೀವಿ, ಯಾರಾದ್ರೂ ಅಷ್ಟೇ ಎಂಎಲ್ಸಿಗಳ ಮಾತಿಗೆ ಯಾಕೆ ಇಷ್ಟೊಂದು ಗಂಭೀರವಾಗಿ ತಗೋಬೇಕು ಅಂತ ಅವ್ರು ಹೇಳ್ತಿರೋದು. ಆಯ್ತು, ಮಾತಾಡ್ಲಿ ಬಿಡಿ. ಅದಕ್ಕೆ ತಾವು ಇದನ್ನ ಯಾವ ರೀತಿ ನೋಡಿ? ನಾ ಹೇಳಿದ್ನಲ್ಲ, ಏನ್ ಹೇಳ್ಬೇಕಾಗಿದೆ ಅದು ಹೇಳಾಗಿದೆ. ನಾ ಮತ್ತೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡಿದೆ. ಥ್ಯಾಂಕ್ ಯು. There is no tussle for CM post right now. I have already told you. Now everything is clear. The High Command has clearly said as of now there will be no change in the leadership. Okay, so there is absolutely no change, sir? No confusion, no change as of now. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಪದೇ ಪದೇ ಅದನ್ನೇ ಪುನರುಚ್ಚರಿಸ್ತಾ ಇದ್ದಾರೆ. ಅಂದ್ರೆ ಈ ಜಪ ಮಾಡ್ತಿರೋದು ಯಾಕೆ ಅಂತ?
ನಾಗೇಂದ್ರ, ಒಂದು ದಟ್ಟವಾದ ಸಂದೇಶವನ್ನ ಕೊಡೋದಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರು ಈಗಾಗಲೇ ಪಣ ತೊಟ್ಟಿರೋದನ್ನ ನೋಡ್ತಾ ಇದೀವಿ. ಡಿಕೆ ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು, ಸಚಿವರು ಏನಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಸಂಕ್ರಾಂತಿ ಆದ ಮೇಲೆ ಬದಲಾವಣೆಯನ್ನು ಎಕ್ಸ್ಪೆಕ್ಟ್ ಮಾಡಿ ಅಂತ ಹೇಳ್ತಾ ಇದ್ರೆ, ಯತೀಂದ್ರ ಸಿದ್ದರಾಮಯ್ಯನವರು ಮಾತ್ರ ನಮ್ಮ ತಂದೆ ಇನ್ನೂ ಉಳಿದ ಕಾಲ ಸಿಎಂ ಆಗಿ ಮುಂದುವರಿತಾರೆ, ಹೈಕಮಾಂಡ್ ಇಂದ ನಿರ್ಧಾರ ಆಗಿದೆ, ಯಾವುದೇ ಬದಲಾವಣೆಯ ಪರ್ವ ಇಲ್ವಾ, ನಾಯಕತ್ವ ಬದಲಾವಣೆ ಅಂತ ಮಾತೇ ಇಲ್ಲ. ಈ ಮಾತನ್ನ ಕಳೆದ 3 ದಿನಗಳಿಂದ ಹೇಳ್ಕೊಂಡ್ ಬರ್ತಿರೋದನ್ನ ಗಮನಿಸಿದಾಗ ಖಂಡಿತವಾಗಿಯೂ ಇಲ್ಲಿ ಆ ತಿಂಡಿಗೋಸ್ಕರ ಮೀಟ್ ಮಾಡಿದಂತ ಇಬ್ಬರು ಸಚಿವರು ಏನಿದ್ದಾರೆ, ಮುಖ್ಯಮಂತ್ರಿಗಳು, ಡಿಸಿಎಂ ಇಬ್ಬರ ನಡುವೆ ವೈಮನಸ್ಸು ಇದ್ರೂ ಕೂಡ ಈಗ ಅಸೆಂಬ್ಲಿಯಲ್ಲಿ ಜೊತೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಯತೀಂದ್ರ ಸಿದ್ದರಾಮಯ್ಯರವರ ಹೇಳಿಕೆ ಮತ್ತಷ್ಟು ಒತ್ತನ್ನ ನೀಡ್ತಿರುವಂತದ್ದು. ನೀವು ಎಷ್ಟೇ ಬಾರಿ ಯತೀಂದ್ರರನ್ನ ಕೇಳಿದ್ರು ಕೂಡ ಅವ್ರು ಹೇಳ್ತಿರುವಂತದ್ದು ಒಂದೇ ಮಾತು, ಎಐಸಿಸಿ ತೀರ್ಮಾನ ಮಾಡಿದೆ, ಹೈಕಮಾಂಡ್ ತೀರ್ಮಾನ ಮಾಡಿದೆ, ನಾಯಕತ್ವ ಬದಲಾವಣೆ ಇಲ್ಲ ಅಂತ. ಅಲ್ಲಿಗೆ ಯಾವುದನ್ನೂ ಕೂಡ ನಾನು ಮಾತನಾಡಲ್ಲ ಅಂತ ಹೇಳ್ತಾರೆ. ಆದ್ರೆ ಈ ಮಾತನ್ನ ಮಾತ್ರ ಪದೇ ಪದೇ ಒತ್ತಿ ಹೇಳ್ತಿದ್ದಾರೆ. ಆದ್ರೆ ಗಮನಿಸಬೇಕಾಗಿರುವಂತದ್ದು, ಹೈಕಮಾಂಡ್ ಇಬ್ಬರು ನಾಯಕರಿಗೆ ಯಾರೂ ಕೂಡ ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡಬಾರದು ಅಂತ ಹೇಳಿದ ನಂತರವೂ ಕೂಡ ಯತೀಂದ್ರ ಸಿದ್ದರಾಮಯ್ಯನವರು ಮಾತಾಡ್ತಾ ಇದ್ದಾರೆ ಅಂದಾಗ ಅವರ ವಿರುದ್ಧ ಯಾಕೆ ಡಿಸಿಪ್ಲಿನರಿ ಆಕ್ಷನ್ ಇಲ್ಲ ಅನ್ನೋದು ಡಿಕೆ ಶಿವಕುಮಾರ್ ಅನ್ನ ಬೆಂಬಲಿಸುವಂತ ಅಷ್ಟೂ ಜನ ಶಾಸಕರ ಪ್ರಶ್ನೆ ಆಗಿರುವಂತದ್ದು. ಇದಕ್ಕೆ ಸಿದ್ದರಾಮಯ್ಯನವರು ಕೂಡ ಇಲ್ಲಿವರೆಗೂ ಉತ್ತರ ನೀಡಿಲ್ಲ, ಡಿಕೆ ಶಿವಕುಮಾರ್ ಅವರು ಕೂಡ ಉತ್ತರ ನೀಡಿಲ್ಲ, ಹೈಕಮಾಂಡ್ ನಿಂದ ಕೂಡ ಯಾರು ಯತೀಂದ್ರ ಸಿದ್ದರಾಮಯ್ಯನವರಿಗೆ ಒಂದು ಸಂದೇಶವನ್ನ ನೀಡಲಿಲ್ಲ, ಅಥವಾ ಸಂದೇಶವನ್ನ ನೀಡೋದಕ್ಕೂ ಆಗದಷ್ಟು ಓವರ್ಟೇಕ್ ಮಾಡಿದರ ಯತೀಂದ್ರ ಸಿದ್ದರಾಮಯ್ಯನವರು ಅನ್ನೋದು ಮತ್ತೊಂದು ಪ್ರಶ್ನೆ ಆಗುತ್ತೆ. ಆದ್ರೆ ಖಂಡಿತವಾಗಿಯೂ ಮೇಲ್ನೋಟಕ್ಕೆ ಕಂಡು ಬರ್ತಿರೋದು ಅನ್ನೋದಕ್ಕಿಂತ ಎರಡೂ ಬಣಗಳಲ್ಲಿರುವಂತಹ ಬೆಂಬಲಿತರಿಗೆ ಗೊತ್ತಿರುವಂತದ್ದು, ನಾಯಕತ್ವ ಬದಲಾವಣೆಯ ಕಿಚ್ಚು ಸದ್ಯದ ಮಟ್ಟಿಗೆ ಬೂದಿ ಮುಚ್ಚಿದ ಕೆಂಡದಂತಿದೆ. ಯಾವುದೇ ಕಾರಣಕ್ಕೂ ಇದು ಕ್ಲೋಸ್ ಆಗಿಲ್ಲ, ಯಾವ ಕ್ಷಣದಲ್ಲಿ ಬೇಕಾದ್ರೂ ಸ್ಫೋಟ ಆಗುತ್ತೆ. ಅಸೆಂಬ್ಲಿ ಸೆಷನ್ ಮುಗಿಯೋದನ್ನೇ ಎರಡೂ ಬಣಗಳ ನಾಯಕರು ಇವತ್ತಿಗೂ ಕಾಯ್ತಿರುವಂತದ್ದು. ಮತ್ತೊಮ್ಮೆ ದೆಹಲಿ ಪಾಲಿಟಿಕ್ಸ್ ಆರಂಭವಾಗುವಂತ ಬಹುತೇಕ ಲಕ್ಷಣ ಕಂಡು ಬರ್ತಾ ಇದೆ. ಸ್ವಾಮೀಜಿಗಳು ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಈಗಾಗಲೇ ಬಹಿರಂಗವಾಗಿ ಆರಂಭ ಮಾಡಿರುವಂತದ್ದು 2ನೇ ಸುತ್ತು. ಈ ಕಾರಣದಿಂದ ಈ ನಾಯಕತ್ವ ಬದಲಾವಣೆಯ ವಿಚಾರವನ್ನ ಮತ್ತೊಮ್ಮೆ ದೆಹಲಿಗೆ ತೆಗೆದುಕೊಂಡು ಹೋಗೋದಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಕೂಡ ಒಂದಿಷ್ಟು ಮಹತ್ವವನ್ನ ಪಡೆಯುತ್ತೆ. ಡಿಕೆ ಶಿವಕುಮಾರ್ ಅವರ ಬಣ ಯತೀಂದ್ರರವರು ಕೊಟ್ಟಂತ ಸ್ಟೇಟ್ಮೆಂಟ್ ಗಳ ಪಾಯಿಂಟ್ ಆಫ್ ವ್ಯೂ ಅಥವಾ ಲೈನ್ ಆಫ್ ವಾರ್ಡ್ ಅನ್ನ ತೆಗೆದುಕೊಂಡು ಹೋಗಿ ದೆಹಲಿಗೆ ತೋರಿಸುವಂತ ಬಹುತೇಕ ಸಾಧ್ಯತೆಯನ್ನು ನಾವು ಈ ಸದ್ಯಕ್ಕೆ ನೋಡ್ತಿರುವಂತದ್ದು. ನಾಳೆಯೂ ಕೂಡ ಯತೀಂದ್ರ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಇದೇ ರೀತಿ ಮುಂದುವರಿಯುತ್ತೆ. ಆದ್ರೆ ಸಿದ್ದರಾಮಯ್ಯನವರ ಬಣದಲ್ಲಿ ಯಾರು ಥ್ಯಾಂಕ್ ಯು ಅಭಿಷೇಕ್, ನಿಮ್ಮೆಲ್ಲ ಮಾಹಿತಿಗಾಗಿ. ಪದೇ ಪದೇ ಯತೀಂದ್ರ ಸಿದ್ದರಾಮಯ್ಯ ಅವರು ನಮ್ಮಪ್ಪ ಸಿಎಂ ಅಂತೇಳಿ ಜಪ ಮಾಡ್ತಾ ಇದ್ದಾರೆ. ಆ ಮೂಲಕ ಕಿಚ್ಚೆಬ್ಬಿಸಿದ್ರ ಯತೀಂದ್ರ ಸಿದ್ದರಾಮಯ್ಯ ಅವರು 3ನೇ ಬಾರಿ ನಮ್ಮಪ್ಪನೇ ಸಿಎಂ ಅಂತ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳೋ ಮೂಲಕ, ಹೈಕಮಾಂಡೇ ಸ್ಪಷ್ಟಪಡಿಸಿದೆ ಅಂತ ಹೇಳೋ ಮೂಲಕ ಕಿಚ್ಚೆಬ್ಬಿಸಿದ್ದಾರೆ. ಪದೇ ಪದೇ ಜಪವನ್ನ ಮಾಡ್ತಿದ್ದಾರೆ. ಕಾರಣ ಏನು ಅಂತ ಗೊತ್ತಿಲ್ಲ. ಹೈಕಮಾಂಡ್ ಸ್ಪಷ್ಟನೆ ಗೊತ್ತಿದ್ಯಾ ಅದು ಕೂಡ ಗೊತ್ತಿಲ್ಲ. There is no tussle for CM post right now. I have already told you. Now everything is clear. The High Command has clearly said as of now there will be no change in the leadership. Okay, so there is absolutely no change, sir. No confusion, no change. There is no tussle for CM post right now. I have already told you. Now everything is clear. The High Command has clearly said as of now there will be no change in the leadership. Okay, so there is absolutely no change, sir. No confusion, no change. There is no tussle for CM post right now. I have already told you. Now everything is clear. The High Command has clearly said. ಯತೀಂದ್ರ ಸಿದ್ದರಾಮಯ್ಯ ಅವರು ಬೆಳಗಾವಿಯಲ್ಲಿ ಮಾಧ್ಯಮಗಳಿಗೆ ಇವತ್ತು ಕೊಟ್ಟಂತ ಉತ್ತರ, ಹೈಕಮಾಂಡ್ ಕ್ಲಿಯರ್ ಆಗಿ ಹೇಳಾಗಿದೆ, ಸ್ಪಷ್ಟಪಡಿಸಿ ಆಗಿದೆ, ನಮ್ಮಪ್ಪನೇ 5 ವರ್ಷ ಸಿಎಂ ಅಂತ ಹೇಳಿ. ಅದರಲ್ಲಿ ಯಾವುದೇ ಚೇಂಜಸ್ ಇಲ್ಲ. ನಾನು ಮೊನ್ನೆ ಆಲ್ರೆಡಿ ಹೇಳಿಕೆಯನ್ನ ಕೊಟ್ಟಿದ್ದೀನಿ, ಇವತ್ತು ಕೂಡ ಅದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಡಿಕೆ ಶಿವಕುಮಾರ್ ಅವರ ಸಿಎಂ ಕನಸಾಗೇ ಉಳಿದಿರುತ್ತೆ ಅನ್ನೋದು ಸ್ಪಷ್ಟವಾಗಿದ್ಯಾ? ಹೈಕಮಾಂಡ್ ಈ ವಿಚಾರವಾಗಿ ಇನ್ನೂ ಯಾವುದೇ ರೀತಿಯಾದಂತಹ ತೀರ್ಮಾನವನ್ನ ತೆಗೆದುಕೊಂಡಿಲ್ವಾ ಅನ್ನೋದನ್ನ ಕಾದ್ ನೋಡಬೇಕು. ಆದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆ ಅದನ್ನೇ ಮತ್ತೊಮ್ಮೆ ಮಗದೊಮ್ಮೆ ಪುನರುಚ್ಚರಿಸಿರೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ.
There is no tussle for CM post right now. I have already told you. Now everything is clear. The High Command has clearly said. High Command has clearly said. As of now, there will be no change in the leadership. Okay, so there is absolutely no change from. No confusion, no change. There is no tussle for CM post right now. I have already told you. Now everything is clear. The High Command has clearly said. High Command has clearly said. As of now, there will be no change in the leadership. No tussle for CM post right now. I have already told you. Now everything is clear. High Command has clearly said. High Command has clearly said. As of now, there will be. ನೋಡಿ 3 ದಿನವೂ ಕೂಡ ಒಂದೇ ಹೇಳಿ. ಮೊನ್ನೆ ಏನು ಮಾತಾಡಿದ್ರು ಯತೀಂದ್ರ ಸಿದ್ದರಾಮಯ್ಯ ಅವರು, ನಿನ್ನೆ ಏನು ಹೇಳಿದ್ರು, ಇವತ್ತೇನು ಹೇಳಿದ್ದಾರೆ, ಆ 3 ಹೇಳಿಕೆಗಳನ್ನ ಒಮ್ಮೆ ಒಟ್ಟಿಗೆ ನೋಡ್ಕೊಂಡ್ಬಂದು. ಬೆಳಗ್ಗೆನೆ ಮಾತಾಡಿದೀನಿ ಮತ್ತಿನ್ನೇನು ನಾ ಮೊದ್ಲಿಂದಾನು ಅದನ್ನ ಹೇಳ್ತೀನಿ. ಅದ್ರೊಳಗೇನು ಹೊಸದೇನಿಲ್ವಲ್ಲ. ನನಗೆ ಅನ್ಸೋದು ಆಸ್ ಆಫ್ ನಾವು ಯಾವುದೇ ಲೀಡರ್ಶಿಪ್ ಬದಲಾವಣೆ ಬಗ್ಗೆ ಇಲ್ಲ. ಸೊ ಹಾಗಾಗಿ ಅವ್ರು 5 ವರ್ಷ ಪೂರೈಸುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದ್ರು. ಹೈಕಮಾಂಡ್ ಹಲವಾರು ವಿಷಯಗಳಿಗೆ ಕರೀತಾರೆ. ಸೊ ಹೋಗಿ ಮಾತಾಡ್ಕೊಂಡ್ ಬರ್ತಾರೆ. ಈಗಿರೋ ಇಲ್ಲಿ ಏನ್ ಪರಿಸ್ಥಿತಿ ಅದನ್ನ ತಿಳಿಸ್ತಾರೆ. ನನ್ನ ಪ್ರಕಾರ ಆ ಬದಲಾವಣೆ ಹೈಕಮಾಂಡ್ ಮುಂದಾದ್ರೆ ಏನಾಗ್ಬೋದು? ಅಲ್ಲ, ಈಗಲೇ ಯಾತಕ್ಕೆ ಹಾಗಾಗ್ಬೋದು ಹೀಗಾಗ್ಬೋದು ಅಂತ ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕು? ಊಹಾಪೋಹಗಳ ಬಗ್ಗೆ ಈಗಾಗಲೇ ನಾವು ಅಲ್ಲ, ಪ್ರತಿ ಬಾರಿ ಪ್ರತಿಯೊಬ್ರು ಏನಾದ್ರೂ ಹೇಳಿದಕ್ಕೆಲ್ಲ ನಾವು ಪ್ರತಿಕ್ರಿಯೆ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ನಾನು ಏನ್ ಹೇಳ್ಬೇಕು ಹೇಳಾಗಿದೆ, ಏನಾದ್ರೂ ಯಾರು ಏನಾದ್ರೂ ಹೇಳಿ, ಯಾರು ಏನಾದ್ರೂ ಹೇಳಿ, ನಾನು ಹೇಳ್ಬೇಕಾಗಿ ನಾನು ಹೇಳಾಗಿದೆ. ಮತ್ತಿನ್ಯಾರಿಗೂ ಪ್ರತಿಕ್ರಿಯೆ ಕೊಡೋದಿಲ್ಲ. ಸಿಎಂಪಿಲಿ ನಾವು ಇದನ್ನ ಪ್ರಸ್ತಾಪ ಮಾಡ್ತೀವಿ, ಯಾರಾದ್ರೂ ಅಷ್ಟೇ ಎಂಎಲ್ಸಿಗಳ ಮಾತಿಗೆ ಯಾಕೆ ಇಷ್ಟೊಂದು ಗಂಭೀರವಾಗಿ ತಗೋಬೇಕು ಅಂತ ಅವ್ರು ಹೇಳ್ತಿರೋದು. ಆಯ್ತು, ಮಾತಾಡ್ಲಿ ಬಿಡಿ. ಅದಕ್ಕೆ ತಾವು ಇದನ್ನ ಯಾವ ರೀತಿ ನೋಡಿ? ನಾ ಹೇಳಿದ್ನಲ್ಲ, ಏನ್ ಹೇಳ್ಬೇಕಾಗಿದೆ ಅದು ಹೇಳಾಗಿದೆ. ನಾ ಮತ್ತೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡಿದೆ. ಥ್ಯಾಂಕ್ ಯು. There is no tussle for CM post right now. I have already told you. Now everything is clear. The High Command has clearly said. High Command has clearly said. As of now, there will be no change in the leadership. Okay, so there is absolutely no change from. No confusion, no change. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಪದೇ ಪದೇ ಅದನ್ನೇ ಪುನರುಚ್ಚರಿಸ್ತಾ ಇದ್ದಾರೆ. ಅಂದ್ರೆ ಈ ಜಪ ಮಾಡ್ತಿರೋದು ಯಾಕೆ ಅಂತ? ನಾಗೇಂದ್ರ, ಒಂದು ದಟ್ಟವಾದ ಸಂದೇಶವನ್ನ ಕೊಡೋದಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರು ಈಗಾಗಲೇ ಪಣ ತೊಟ್ಟಿರೋದನ್ನ ನೋಡ್ತಾ ಇದೀವಿ. ಡಿಕೆ ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು, ಸಚಿವರೇನಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಸಂಕ್ರಾಂತಿ ಆದ ಮೇಲೆ ಬದಲಾವಣೆಯನ್ನು ಎಕ್ಸ್ಪೆಕ್ಟ್ ಮಾಡಿ ಅಂತ ಹೇಳ್ತಾ ಇದ್ರೆ, ಯತೀಂದ್ರ ಸಿದ್ದರಾಮಯ್ಯನವರು ಮಾತ್ರ ನಮ್ಮ ತಂದೆ ಇನ್ನೂ ಉಳಿದ ಕಾಲ ಸಿಎಂ ಆಗಿ ಮುಂದುವರಿತಾರೆ, ಹೈಕಮಾಂಡ್ ಇಂದ ನಿರ್ಧಾರ ಆಗಿದೆ, ಯಾವುದೇ ಬದಲಾವಣೆಯ ಪರ್ವ ಇಲ್ವಾ, ನಾಯಕತ್ವ ಬದಲಾವಣೆ ಅಂತ ಮಾತೇ ಇಲ್ಲ. ಈ ಮಾತನ್ನ ಕಳೆದ 3 ದಿನಗಳಿಂದ ಹೇಳ್ಕೊಂಡ್ ಬರ್ತಿರೋದನ್ನ ಗಮನಿಸಿದಾಗ ಖಂಡಿತವಾಗಿಯೂ ಇಲ್ಲಿ ಆ ತಿಂಡಿಗೋಸ್ಕರ ಮೀಟ್ ಮಾಡಿದಂತ ಇಬ್ಬರು ಸಚಿವರೇನಿದ್ದಾರೆ, ಮುಖ್ಯಮಂತ್ರಿಗಳು, ಡಿಸಿಎಂ ಇಬ್ಬರ ನಡುವೆ ವೈಮನಸ್ಸು ಇದ್ರೂ ಕೂಡ ಈಗ ಅಸೆಂಬ್ಲಿಯಲ್ಲಿ ಜೊತೆಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನೋದಕ್ಕೆ ಯತೀಂದ್ರ ಸಿದ್ದರಾಮಯ್ಯರವರ ಹೇಳಿಕೆ ಮತ್ತಷ್ಟು ಒತ್ತನ್ನ ನೀಡ್ತಿರುವಂತದ್ದು. ನೀವು ಎಷ್ಟೇ ಬಾರಿ ಯತೀಂದ್ರರನ್ನ ಕೇಳಿದ್ರು ಕೂಡ ಅವ್ರು ಹೇಳ್ತಿರುವಂತದ್ದು ಒಂದೇ ಮಾತು, ಎಐಸಿಸಿ ತೀರ್ಮಾನ ಮಾಡಿದೆ, ಹೈಕಮಾಂಡ್ ತೀರ್ಮಾನ ಮಾಡಿದೆ, ನಾಯಕತ್ವ ಬದಲಾವಣೆ ಇಲ್ಲ ಅಂತ. ಅಲ್ಲಿಗೆ ಯಾವುದನ್ನೂ ಕೂಡ ನಾನು ಮಾತನಾಡಲ್ಲ ಅಂತ ಹೇಳ್ತಾರೆ. ಆದ್ರೆ ಈ ಮಾತನ್ನ ಮಾತ್ರ ಪದೇ ಪದೇ ಒತ್ತಿ ಹೇಳ್ತಿದ್ದಾರೆ. ಆದ್ರೆ ಗಮನಿಸಬೇಕಾಗಿರುವಂತದ್ದು, ಹೈಕಮಾಂಡ್ ಇಬ್ಬರು ನಾಯಕರಿಗೆ ಯಾರು ಕೂಡ ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡಬಾರದು ಅಂತ ಹೇಳಿದ ನಂತರವೂ ಕೂಡ ಯತೀಂದ್ರ ಸಿದ್ದರಾಮಯ್ಯನವರು ಮಾತಾಡ್ತಾ ಇದ್ದಾರೆ ಅಂದಾಗ ಅವರ ವಿರುದ್ಧ ಯಾಕೆ ಡಿಸಿಪ್ಲಿನರಿ ಆಕ್ಷನ್ ಇಲ್ಲ ಅನ್ನೋದು ಡಿಕೆ ಶಿವಕುಮಾರ್ ಅನ್ನ ಬೆಂಬಲಿಸುವಂತ ಅಷ್ಟು ಜನ ಶಾಸಕರ ಪ್ರಶ್ನೆ ಆಗಿರುವಂತದ್ದು. ಇದಕ್ಕೆ ಸಿದ್ದರಾಮಯ್ಯನವರು ಕೂಡ ಇಲ್ಲಿವರೆಗೂ ಉತ್ತರ ನೀಡಿಲ್ಲ, ಡಿಕೆ ಶಿವಕುಮಾರ್ ಅವರು ಕೂಡ ಉತ್ತರ ನೀಡಿಲ್ಲ, ಹೈಕಮಾಂಡ್ ನಿಂದ ಕೂಡ ಯಾರು ಯತೀಂದ್ರ ಸಿದ್ದರಾಮಯ್ಯನವರಿಗೆ ಒಂದು ಸಂದೇಶವನ್ನ ನೀಡಲಿಲ್ಲ, ಅಥವಾ ಸಂದೇಶವನ್ನ ನೀಡೋದಕ್ಕೂ ಆಗದಷ್ಟು ಓವರ್ಟೇಕ್ ಮಾಡಿದರ ಯತೀಂದ್ರ ಸಿದ್ದರಾಮಯ್ಯನವರು ಅನ್ನೋದು ಮತ್ತೊಂದು ಪ್ರಶ್ನೆ ಆಗುತ್ತೆ. ಆದ್ರೆ ಖಂಡಿತವಾಗಿಯೂ ಮೇಲ್ನೋಟಕ್ಕೆ ಕಂಡು ಬರ್ತಿರೋದು ಅನ್ನೋದಕ್ಕಿಂತ ಎರಡೂ ಬಣಗಳಲ್ಲಿರುವಂತಹ ಬೆಂಬಲಿತರಿಗೆ ಗೊತ್ತಿರುವಂತದ್ದು, ನಾಯಕತ್ವ ಬದಲಾವಣೆಯ ಕಿಚ್ಚು ಸದ್ಯದ ಮಟ್ಟಿಗೆ ಬೂದಿ ಮುಚ್ಚಿದ ಕೆಂಡದಂತಿದೆ. ಯಾವುದೇ ಕಾರಣಕ್ಕೂ ಇದು ಕ್ಲೋಸ್ ಆಗಿಲ್ಲ, ಯಾವ ಕ್ಷಣದಲ್ಲಿ ಬೇಕಾದ್ರೂ ಸ್ಫೋಟ ಆಗುತ್ತೆ. ಅಸೆಂಬ್ಲಿ ಸೆಷನ್ ಮುಗಿಯೋದನ್ನೇ ಎರಡೂ ಬಣಗಳ ನಾಯಕರು ಇವತ್ತಿಗೂ ಕಾಯ್ತಿರುವಂತದ್ದು. ಮತ್ತೊಮ್ಮೆ ದೆಹಲಿ ಪಾಲಿಟಿಕ್ಸ್ ಆರಂಭವಾಗುವಂತ ಬಹುತೇಕ ಲಕ್ಷಣ ಕಂಡು ಬರ್ತಾ ಇದೆ. ಸ್ವಾಮೀಜಿಗಳು ಡಿಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಈಗಾಗಲೇ ಬಹಿರಂಗವಾಗಿ ಆರಂಭ ಮಾಡಿರುವಂತದ್ದು.
ಎರಡನೇ ಸುತ್ತು. ಈ ಕಾರಣದಿಂದ ಈ ನಾಯಕತ್ವ ಬದಲಾವಣೆಯ ವಿಚಾರವನ್ನ ಮತ್ತೊಮ್ಮೆ ದೆಹಲಿಗೆ ತೆಗೆದುಕೊಂಡು ಹೋಗೋದಕ್ಕೆ ಯತೀಂದ್ರ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಕೂಡ ಒಂದಿಷ್ಟು ಮಹತ್ವವನ್ನ ಪಡೆಯುತ್ತೆ. ಡಿಕೆ ಶಿವಕುಮಾರ್ ಅವರ ಬಣ ಯತೀಂದ್ರರವರು ಕೊಟ್ಟಂತ ಸ್ಟೇಟ್ಮೆಂಟ್ಗಳ ಪಾಯಿಂಟ್ ಆಫ್ ವ್ಯೂ ಅಥವಾ ಲೈನ್ ಆಫ್ ಆರ್ಡರ್ ಅನ್ನ ತೆಗೆದುಕೊಂಡು ಹೋಗಿ ದೆಹಲಿಗೆ ತೋರಿಸುವಂತ ಬಹುತೇಕ ಸಾಧ್ಯತೆಯನ್ನು ನಾವೀ ಸದ್ಯಕ್ಕೆ ನೋಡ್ತಿರುವಂತದ್ದು. ನಾಳೆಯೂ ಕೂಡ ಯತೀಂದ್ರ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಇದೇ ರೀತಿ ಮುಂದುವರಿಯುತ್ತೆ. ಆದ್ರೆ ಸಿದ್ದರಾಮಯ್ಯನವರ ಬಣದಲ್ಲಿ ಯಾರು ಥ್ಯಾಂಕ್ ಯು ಅಭಿಷೇಕ್, ನಿಮ್ಮೆಲ್ಲ ಮಾಹಿತಿಗಾಗಿ.